ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಗಣೇಶ ಹಬ್ಬ ಇನ್ನೂ ನಡೀತಾನೇ ಇದೆ. ಇನ್ನು ನವರಾತ್ರಿವರೆಗೂ ನವಂಬರ್ ಫಸ್ಟ್ವರೆಗೂ ನಡೀತಾ ಇರುತ್ತೆ ಎಲ್ಲ ಕಡೆನೂ. ಇದು ನಮ್ಮ ಮನೆ ಪಕ್ಕ ಕಾಲೇಜಿದೆ. ಕಾಲೇಜಲ್ಲಿ ಮಕ್ಕಳೆಲ್ಲ ಸೇರಿ ಕುಂಡಿಸಿದ್ದಾರೆ ಕಾಲೇಜಲ್ಲಿ ಗಣೇಶನ. ಇವತ್ತು ವಿಸರ್ಜನೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ. ಡ್ಯಾನ್ಸು ಎಲ್ಲ ಗಣೇಶನ್ನೂ ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ ಎತ್ಕೊಂಡು. ಅವ್ರು ಕುಣಿಯೋದಲ್ಲ ಅಂತ ಗಣೇಶನ ಎತ್ಕೊಂಡು ಹಂಗೆ ಡ್ಯಾನ್ಸ್ ಆಗ್ತಾಯಿದೆ. ಇಲ್ಲಿ ನಡೀತಾ ಇದೆ ವಿಸರ್ಜನೆ ಕಾರ್ಯಕ್ರಮ. ಇನ್ನು ಕಾಲೇಜ್ ಒಳಗಡೆನೇ ಇದೆ ಗಣೇಶ. ಮತ್ತು ಇಲ್ಲಿ ನಮ್ಮ ಹೆಣ್ಮಕ್ಳು ಗಂಡು ಮಕ್ಳಿಗಿನ್ನ ನಾವು ಏನು ಕಮ್ಮಿ ಅಂತ ಅವರು ಒಂದು ಸ್ಟೆಪ್ ಹಾಕ್ತಾಯಿದ್ದಾರೆ ನೋಡಿರಿ. ಹೆಣ್ಮಕ್ಳದ್ದು ಒಂದು ಡ್ಯಾನ್ಸ್ ನಡೀತಾ ಇದೆ. ಚೆನ್ನಾಗಿದೆ. ಕಾಲೇಜಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳು ಎಲ್ಲರೂ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಹಾಕಿ ಯಾವ ವಿಡಿಯೋ ಬರ್ತಾ ಇದೆ ಅಂತ. ನೋಡಿ, ನಮ್ಮ ಹೆಣ್ಮಕ್ಳು ಕೂಡ ಒಂದು ಡ್ಯಾನ್ಸ್, ನಾವು ಅವ್ರಿಗಿನ್ನ ಏನು ಕಮ್ಮಿ ಅಂತ ಎಂಜಾಯ್ ಮಾಡ್ತಾ ಇದ್ದಾರೆ. ಎಲ್ಲ ಖುಷಿ ಆಯಿತು ಎಲ್ಲ ನೋಡಿ. ಮತ್ತು ನಾನಿಲ್ಲಿ ಸಂಜೆ ಸ್ನ್ಯಾಕ್ಸಿಗೆ ಅಂತ ಒಂದು ವೆರೈಟಿ ಬೋಂಡ ಮಾಡ್ತಾಯಿದ್ದೀನಿ. ಇದು ನೋಡಿರಿ, ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನು ಅಕ್ಕಿ ಹಿಟ್ಟು, 2 ಸ್ಪೂನು ಕಡಲೆ ಹಿಟ್ಟು, 2 ಸ್ಪೂನು ಮತ್ತು ರವೆ 2 ಸ್ಪೂನ್ ತೊಗೊಂಡಿದ್ದೀನಿ. ಒಂಚೂರು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, 2 ಮೆಣಸಿನ್ಕಾಯಿ ಮತ್ತು ಉಪ್ಪು ಜೀರಿಗೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿರುತ್ತೆ ಬೋಂಡ. ಮತ್ತು ಕಡಲೆ ಬೀಜನ ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಬೇಕು. ಅದನ್ನು ಸೇರಿಸ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇದನ್ನು ನಾವು ಬೋಂಡ ಕಲಿಸ್ಕೊಂಡಾಗ ಗಟ್ಟಿಯಾಗಿ ತೆಳ್ಳಗೆ ಕಲಿಸ್ಕೊಬಾರ್ದು, ಗಟ್ಟಿಯಾಗಿ ಕಲಿಸ್ಕೊಬೇಕು. ನೋಡಿ, ಈ ಥರ ಚಪಾತಿ ಹಿಟ್ಟಿಗಿನ ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕು. ಈ ಥರ ಕಲಿಸ್ಕೋಬೇಕು ನೋಡಿ. ಈ ಥರ ಉಂಡೆ ಮಾಡ್ಕೊಬೇಕು. ಚಿಕ್ಕ ಉಂಡೆ ಮಾಡಿಕೊಂಡ್ರೆ ಸಾಕು. ಇದು ದಪ್ಪ ಉಂಡೆ ಮಾಡ್ಕೊಬಾರ್ದು. ಪುಟಾಣಿದು ಉಂಡೆ ಮಾಡ್ಕೊಬೇಕಿದು. ನಿಂಬೆಹಣ್ಣು ಗಾತ್ರದ ಅಷ್ಟು ಉಂಡೆ ಮಾಡಬೇಕು. ನೋಡಿ, ನಾನು 2 ಸ್ಪೂನ್ ಹಾಕ್ಕೊಂಡಿರೋದು, ಒಂದು 10 ಆಗಿದೆ. ಇವಾಗ ಮಾಡ್ತಾಯಿದ್ದೀನಿ. ಇದು ನಮ್ಮ ಮನೆ ಪಕ್ಕ ಒಬ್ಬರು ಅಜ್ಜಿ ಇದ್ದರು. ನಾವು ಚಿಕ್ಕ ಮಕ್ಕಳಿದ್ದಾಗ ಕಾಂಪೌಂಡು ಒಟಾರದ ಮನೆ ಅಂತ ಹೇಳ್ತಿದ್ರಲ್ಲ, ಆವಾಗ ನಾವು ಒಟಾರದ ಮನೇಲಿದ್ದೆವು. ಅಲ್ಲಿ ಅಜ್ಜಿ ಇದ್ದರು. ಅಜ್ಜಿ ಒಬ್ಬರೇ ಇದ್ದರು, ಮಕ್ಕಳೆಲ್ಲ ದೂರ ಇದ್ದರು. ನಾವು ಒಂದು ಕಾಂಪೌಂಡಲ್ಲಿ ಒಂದು 5-6 ಜನ ಮಕ್ಕಳಿದ್ದೋ, ಚಿಕ್ಕವರು. ಎಲ್ಲರನ್ನೂ ಸಂಜೆ ಯಾವಾಗ ಕರೆದ್ಬಿಟ್ಟು ಏನಾದರೂ ಒಂದು ತಿಂಡಿ ಕೊಡೋರು. ಅಜ್ಜಿ ಹತ್ರ ಹೋಗಿ ಕೂತ್ಕೊಂಡ್ರೆ ಅಜ್ಜಿ ಎಲ್ಲ ಕತೆ ಹೇಳೋರು. ನಮಗೆ ಕತೆ ಹೇಳ್ಬಿಟ್ಟು ಏನಾದರೂ ತಿಂಡಿ ಕೊಡೋರು. ಆ ಅಜ್ಜಿ ಈ ಥರ ಮಾಡಿ ಕೊಡ್ತಾಯಿತ್ತು ನಮಗೆ. ಒಂದೊಂದು ದಿನ ಒಂದೊಂದು ಥರ ತಿಂಡಿ. ತುಂಬ ಚೆನ್ನಾಗಿರುತ್ತೆ ಇದು, ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಇದೆ ಬೋಂಡ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ನೀವು ಮಾಡಿ, ಚೆನ್ನಾಗಿರುತ್ತೆ. ಇದು ಒಂದೊಂದು ಕಪ್ ಹಾಕಿದ್ರೇ ಒಂದು 30-40 ಬೋಂಡ ಆಗಿಬಿಡುತ್ತೆ. ಚೆನ್ನಾಗಿ ಒದಗುತ್ತೆ. ಎಣ್ಣೆನೂ ಏನು ಅಷ್ಟು ಎಳೆಯಲ್ಲ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯನ. ನೋಡಿ, ಬೋಂಡ ಚೆನ್ನಾಗಿದೆ. ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ಒಳಗಡೆ ಕಡಲೆ ಬೀಜ, ಕರಿಬೇವು ಎಲ್ಲ ಚೆನ್ನಾಗಿರುತ್ತೆ, ಚೆನ್ನಾಗಿ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.